ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಪ್ರಶ್ನೆ ಕೇಳಿದ್ರೆ ಧಮಕಿ ಹಾಕ್ತಿದ್ದಾರೆ ಉಪಮುಖ್ಯಮಂತ್ರಿಗಳು. ಬರೋಣ ಸರ್, ಅದಕ್ಕೆ ಬರೋಕ್ ಮುಂಚೆ ಇದಕ್ಕೆ ಆನ್ಸರ್ ಮಾಡ್ಬಿಡ್ಲಿ. ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಸಮರ್ಥಿಸ್ಕೊಳ್ಳಿಕ್ ಹೆಂಗ್ ಸಾಧ್ಯ ಸರ್ ನಟರಾಜ್ ಗೌಡ್ರೆ? ಇಲ್ಲ ಈಗ ಒಂದೇನ್ ಗೊತ್ತಾ, ಕಸ ಸಮಸ್ಯೆ ಖಂಡಿತವಾಗಿ ಬೆಂಗಳೂರಲ್ಲಿ ಕಸ ಸಮಸ್ಯೆ ಇದೆ. ಒಂದು ನಂಬರ್ 2 ಕಸ ಸಮಸ್ಯೆಯನ್ನ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ನಾವು ಅದನ್ನ ಸೆಗ್ರಿಗೇಟ್ ಮಾಡಬೇಕು, ರೀಸೈಕಲ್ ಮಾಡಬೇಕು, ರೀಯೂಸ್ ಮಾಡಬೇಕು, ಕಾಂಪೋಸ್ಟ್ ಮಾಡಬೇಕು, ಇದು ವೈಜ್ಞಾನಿಕವಾಗಿ ಮಾಡ್ತಾ ಇದೀವಾ, ಇನ್ನು ಮಾಡಬೇಕಾಗಿದೆಯಾ, ಅವೆಲ್ಲ ಚರ್ಚೆಗಳು ನಡೀತಾ ಇದೆ ನಿಜ. ಬೆಂಗಳೂರು ನೋಡಿ 200 ಸ್ಕ್ವೇರ್ ಕಿಲೋಮೀಟರ್ ಇದ್ದಂತಹ ಸಮಯವನ್ನ ನಾವು ಈಗ 800 ಸ್ಕ್ವೇರ್ ಕಿಲೋಮೀಟರ್ ಆಗಿ, ಅದಾದ್ಮೇಲೆ ಜನರೇಷನ್ ಆಗ್ತಾ ಇರ್ತಕ್ಕಂಥದ್ದು. ಈಗ ನನ್ನ ಒಬ್ಬ ಸ್ನೇಹಿತ ಯಾರು ಹೇಳ್ತಾ ಇದ್ರು 6,000 ಟನ್ ಪರ್ ಡೇ ಬೆಂಗಳೂರಲ್ಲಿ ಕಸ ಉತ್ಪತ್ತಿ ಆಗ್ತಾ ಇದೆ ಅಂತ. ಅದನ್ನ ನಾವು ಎಷ್ಟು ಕಾಂಪೋಸ್ಟ್ ಮಾಡ್ತಿದೀವಿ ಮತ್ತೆ ಎಷ್ಟು ಜಾಸ್ತಿ ಲ್ಯಾಂಡ್ ಫಿಲ್ ಇದೆ ನೋಡಿ. ಕೇವಲ ದೊಡ್ಡಬಳ್ಳಾಪುರದಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಇಡೀ ಬೆಂಗಳೂರಿನ ಬೇರೆ ಎಲ್ಲಾ ಕಡೆ ಕೂಡ ಈ ರೀತಿಯ ಸಮಸ್ಯೆಗಳು ಇದ್ದೇ ಇದೆ, ಇಲ್ಲ ಅಂತ ಏನಿಲ್ಲ. ಆದರೆ ಒಂದು ಜನಪ್ರತಿನಿಧಿಯಾಗಿ ಅದಕ್ಕೆ ಸಮಸ್ಯೆ ಹೆಂಗ್ ಕಂಡುಕೋಬೇಕು, ಅಲ್ಲಿ ಇನ್ನೂ ತೊಂದರೆ ಕೊಟ್ಟು ಅಲ್ಲಿ ಜನಗಳನ್ನ ಪ್ರಚೋದನೆ ಮಾಡಿ ಎತ್ಕಟ್ಟಿ ವೆಹಿಕಲ್ ಗಳನ್ನ ಸ್ಟಾಪ್ ಮಾಡಿ ಏಕಾಏಕಿ ರಾತ್ರೋರಾತ್ರಿ ಸರ್ 400 ಲಾರಿ ಕಸ ತಗೊಂಬಂದ್ ಹಾಕಿದ್ರೆ ಹಾಕಿಸ್ಕೊಂಡು ಸುಮ್ನೆ ಇರ್ಬೇಕಾಗಿತ್ತ? ಮತದಾರರು ಸುಮ್ನೆ ಇರ್ತಿದ್ರ? ಒಂದೇ ನಿಮಿಷ. ಈಗ ಅದು ಡೆಸಿಗ್ನೇಟೆಡ್ ಲ್ಯಾಂಡ್ ಫಿಲ್, ಫಾರ್ ಓನ್ಲಿ 70 ಲಾರೀಸ್, ನಾಟ್ ಫಾರ್ 400. 400 ಲಾರಿಗಲ್ಲ. ನೀವು 20 ಕೆಜಿ ವರೆಗೆ 2000 ಕೆಜಿ ವರ್ಷದ್ರೆ ಹೇಗಾಗ್ತಾರೆ ನಟರಾಜ್ ಗೌಡ್ರೆ? ಈಗ ನೋಡಿ, ಈಗ ಕೆಲವು ಸಲ ಅಗತ್ಯ ಇದ್ದಾಗ ಹೆಚ್ಚಾಗುತ್ತದೆ, ಕೆಲವು ಸಲ ಸೊನ್ನೆನೂ ಆಗುತ್ತೆ. ಎವರಿಡೇ ಹಾಕಕ್ಕಾಗದಲ್ಲೂ ಕೆಲವು ಸಲ ಸೊನ್ನೆನೂ ಆಗಬಹುದು, ಅದು ಬೇರೆ ವಿಷಯ. ಸೊನ್ನೆ ಆಗಿರೋ ಕಥೆನೇ ಇಲ್ಲ ಬಿಡಿ. ಕಸದ ವಿಚಾರದಲ್ಲಿ ಮಾತ್ರ ಬೇರೆ ವಿಚಾರದಲ್ಲಿ ಹೇಳ್ಬೋದು, ನೀವು ಅಕ್ಸೆಪ್ಟ್ ಮಾಡ್ಕೊತೀವಿ. ನಾನು ಯಾರು ಮಾತಾಡ್ತಾ ನಾನು ಗೊತ್ತಾಗೋದಿಲ್ಲ, ದೂರದಲ್ಲಿ ಇದ್ದೀನಿ, ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಒಂದೇನಂದ್ರೆ ಒಬ್ಬ ಜನಪ್ರತಿನಿಧಿ ಆದವನು ನೋಡಿ 2010 ಬಿಬಿಎಂಪಿ ಮಾಡಿದಾಗ ಅವೈಜ್ಞಾನಿಕವಾಗಿ ಅವತ್ತಿನ ಮುಖ್ಯಮಂತ್ರಿಗಳು ಎಲ್ಲೂ ಲ್ಯಾಂಡ್ ಫಿಲ್ ಗೆ ಅವಕಾಶ ಕೊಡದಂಗೆ ಅಥವಾ ಎಲ್ಲೂ ಇದನ್ನ ಸಗ್ರಿಗೇಷನ್ ಪಾಯಿಂಟ್ ಗಳು ಮಾಡ್ದಂಗೆ ಅವತ್ತಿನ ಮುಖ್ಯಮಂತ್ರಿಗಳು ಯಾರಾಗಿದ್ರು, ಅದನ್ನ ಮಾಡಿದವ್ರು ಯಾರಾಗಿದ್ರು? ಕುಮಾರಸ್ವಾಮಿ ಅವರು ಈ ಬಿಬಿಎಂಪಿ ಮಾಡಿದಂಥದ್ದು. ಅವತ್ತು ಅವರು ಲ್ಯಾಂಡ್ ಗಳನ್ನ ಫೈಂಡ್ ಔಟ್ ಮಾಡಲಿಲ್ಲ, ಲ್ಯಾಂಡ್ ಗಳನ್ನ ಸರ್ಕಾರದಿಂದ ಅಲೋಕೇಟ್ ಮಾಡಲಿಲ್ಲ. ಅವತ್ತಿಂದ ಕೇಳಿ, ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಬಂದ ಮೇಲೆ ಮಾತ್ರನೇ ಕೂಡ ಕೇವಲ ಎಲ್ಲಾ ಸೆಗ್ರಿಗೇಟ್ ಮಾಡ್ಲಿಕ್ಕೆ ಮೆಷಿನರೀಸ್ ಹಾಕಿದ್ದಾಗಬಹುದು, ಪ್ಲಾಂಟ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾಗಬಹುದು, ಲ್ಯಾಂಡ್ ತಗೊಂಡು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಸೇರಿ 6 ಜನ ಮಾನ್ಯ ಸಿದ್ದರಾಮಯ್ಯನವರು ಸೇರಿ 6 ಜನ ಮುಖ್ಯಮಂತ್ರಿಗಳು ಕೇವಲ ಸಿದ್ದರಾಮಯ್ಯನವರು ಮಾತ್ರ ಕೆಲಸ ಮಾಡಿದ್ದಾರೆ, ಕೆಲಸ ಬೆಂಗಳೂರು ಪರವಾಗಿ ಯಾರು ಕೆಲಸ ಮಾಡಲಿಲ್ಲ. ಈಗ ನಾನು ಮಾತಾಡೋದು ಯಾರು ಗೊತ್ತಿಲ್ಲ. ಜಾಗಗಳನ್ನ ಫೈಂಡ್ ಔಟ್ ಮಾಡಿ ಲ್ಯಾಂಡ್ ಫಿಲ್ ಅವಕಾಶ ಆಗ್ಬಹುದು, ಸೆಗ್ರಿಗೇಷನ್ ಆಗ್ಬಹುದು, ಕಾಂಪೋಸ್ಟ್ ಆಗ್ಬಹುದು. ಎಲ್ಲೂ ಕೂಡ 5 ಜನ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರು ಒಬ್ಬರೇ 6 ಜನ ಮುಖ್ಯಮಂತ್ರಿಗಳಲ್ಲಿ ಕಳೆದ 15 ವರ್ಷಗಳಲ್ಲಿ ಸಿದ್ದರಾಮಯ್ಯ ಒಬ್ಬರೇ ಕೆಲಸ ಮಾಡಿರೋದು ಬೆಂಗಳೂರು ಪರವಾಗಿ. ಇನ್ನು 5 ಜನ ಮುಖ್ಯಮಂತ್ರಿಗಳು ನಾಪತ್ತೆ ಆಗೋದ್ರು. ಇವತ್ತು ಬಿಜೆಪಿ ಶಾಸಕ ಅದನ್ನ ಧಮಕಿ ಹಾಕೊಂಡು ನನಗೆ ಅನುದಾನವನ್ನ ಬಿಡುಗಡೆ ಮಾಡಿ ಅಂತ ಬಿಡುಗಡೆ ಮಾಡಿಸ್ಕೊಳ್ಳೋಕೋಸ್ಕರ ಗುತ್ತಿಗೆದಾರರ ಜೊತೆ ಕೈ ಜೋಡಿಸ್ಕೊಂಡು ಮಾಫಿಯಾ ರೀತಿ ಕೆಲಸ ಮಾಡೋದು ಯಾರಿಗೂ ಶೋಭೆ ತರೋದಿಲ್ಲ. ಆಯ್ತು, ನಾನು ಕೇಳಿಸ್ಕೊಂಡೆ, ವೀಕ್ಷಕರು ಕೂಡ ಕೇಳಿಸ್ಕೊಂಡ್ರು. ಬಟ್ ಧೀರಜ್ ಮುನಿರಾಜು ಅವರು ಒಂದು 10 ನಿಮಿಷದ ಹಿಂದೆ ಫೋನ್ ಬಂದಿದ್ರು. ಗ್ರಾಂಟ್ ತಗೊಂಡಿದ್ದೀನಿ ಅಥವಾ ಗ್ರಾಂಟ್ ಗೆ ನಾನು ಬೇಡಿಕೆ ಇಟ್ಟಿದ್ದೀನಿ ಅಂತ ಹೇಳಿ ಪ್ರೂವ್ ಮಾಡಿಬಿಟ್ರೆ ನನ್ನ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ಬಿಡ್ಲಿ, ಐ ಆಮ್ ರೆಡಿ ಟು ಫೇಸ್ ಇಟ್. ನಾನು ಯಾವ ಫಂಡ್ ಅನ್ನು ಕೇಳಿಲ್ಲ, ಗ್ರಾಂಟ್ ಅನ್ನು ಕೇಳಿಲ್ಲ. ನಮ್ಮ ಊರಿನ ಜನ ಕಾಯಿಲೆಯಿಂದ ಸಾಯ್ತಾ ಇದ್ದಾರೆ, ಇನ್ನೂ ಸಾಯ್ಸಕ್ ನನಗೆ ಇಷ್ಟ ಇಲ್ಲ, ಅಷ್ಟೇ ನನ್ನ ಉದ್ದೇಶ. ಅವ್ರ ಮಾತು ಸರ್. ನೀವು ಕಾಂಪೋಸಿಟ್ ಡೆವಲಪ್ಮೆಂಟ್ ನ ಚೇರ್ಮನ್ ಆಗಿ ಅದ್ರ ಬಗ್ಗೆ ಕೇಳಿ ಪ್ರಶ್ನೆ. ಇದು ಈ ಸರ್ಕಾರ ಬಂದಾಗ ಬಂದಂತಹ ಲ್ಯಾಂಡ್ ಫಿಲ್ ಅಲ್ಲ, ಕೇವಲ ಈ ಸರ್ಕಾರ ಬಂದಾಗ ಮಾತ್ರ ಮಾಡಿದೆ ಅಂತ ಏನಿಲ್ಲ. ನೋಡಿ, ದಯವಿಟ್ಟು ಸಹ ಎಲ್ಲಾ ಸಮಯದಲ್ಲೂ ಲ್ಯಾಂಡ್ ಫಿಲ್ ಅಗತ್ಯ ಇದೆ, ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ಕುಚ್ಚೋದ್ಯ ಬಿಟ್ರೆ, ರಾಜಕೀಯ ನಾಟಕ ಬಿಟ್ರೆ ಬೇರೇನು ಇದ್ರೆ ಸರಿ. ಮರ್ಸಿಲೆಸ್ ಆಗಿ ಆಕ್ಷನ್ ತಗೊಳ್ಬೇಕಾಗುತ್ತೆ. ಇಂಥ ಮಾತುಗಳಿಗೆ ಏನ್ ಹೇಳ್ತೀರಿ ಸರ್? ಇದು DCM ಅವ್ರ ಬಾಯಿಂದ ಬಂದಿದ್ದು. ಈಗ ಧೀರಜ್ ಮುನಿರಾಜು ಅವ್ರು ಮಾಡಿದ್ದು ಕುಚೋದ್ಯ ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ದೇನು? ಪ್ರಶ್ನೆ ಕೇಳ್ಬೇಕಾಗತ್ತೆ. ಈಗ ಜನಗಳಿಗೆ ತೊಂದರೆ ಕೊಟ್ಟು ಬೆಂಗಳೂರಿಂದ ಯಾವ ರೀತಿ ಕಸ ವಿಲೇವಾರಿ ಮಾಡಬೇಕು, ನಿರ್ವಹಣೆ ಮಾಡಬೇಕು, ಅದೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ ನೀವು ಅಡಚಣೆ ಮಾಡಿ
ಈ ಒಂದು ವ್ಯವಸ್ಥೆಯನ್ನ ವಿರುದ್ಧವಾಗಿ ನೀವು ಅಲ್ಲ, ಕೆಲಸ ನೀವ್ ಮಾಡ್ತಾ ಯಾಕೆ ಇರ್ಬೇಕಾದ್ರೆ ದೊಡ್ಡಬಳ್ಳಾಪುರ ಇಲ್ಲ, ಜನಕ್ಕೆ ತೊಂದ್ರೆ ಕೊಡ್ತಾ ಇದ್ದೀರಿ? ಅವ್ರು ಹೇಳಿದ್ದಾರೆ ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಹೌದು ಬಿಜೆಪಿ ಶಾಸಕರ ಮನೆ ಮುಂದೆ ತಂದು ಸುರಿಬೇಕಾಗುತ್ತೆ ಕಸ, ತೊಂದರೆ ಕೊಡಬೇಡಿ, ವ್ಯವಸ್ಥೆ ಹೆಂಗಿದೆ ವ್ಯವಸ್ಥೆ ತರ ನಡ್ಕೊಂಡು ಹೋಗ್ತದೆ. ಯಾಕೆ BJP ಶಾಸಕರ ಮನೆ ಅಕ್ಕಪಕ್ಕ ಮತದಾರರು ಇಲ್ವಾ ಸರ್? ಪೊಲ್ಯೂಷನ್ ಇಶ್ಯೂ ನಿಮ್ಗೆ ರಾಜಕೀಯ ದ್ವೇಷ ಬಿಜೆಪಿಗರ ಮೇಲಿದ್ರೆ ನಟರಾಜ್ ಗೌಡ್ರೆ ರಾಜಕೀಯ ದ್ವೇಷ ನಿಮ್ಗೆ ಧೀರಜ್ ಮುನಿರಾಜು ಅವ್ರ ಮೇಲಿದ್ರೆ ಅವ್ರ ಮನೆ ಹತ್ರ ಕಸ ತಗೊಂಡು ಹೋದ್ರೆ ಅಕ್ಕಪಕ್ಕದಲ್ಲಿ ಇರೋರು ಮತದಾರರು ಸರ್, ಅವ್ರು ನಾಳೆ ದಿನ ಎಲೆಕ್ಷನ್ ಆದಾಗ ನಿಮಗೆ ಓಟ್ ಹಾಕದ್ ಬೇಡ್ವಾ? ಬಿಜೆಪಿ ಕಚೇರಿ ಸುತ್ತಮುತ್ತ ಇರೋ ವೋಟರ್ಸ್ ನಿಮಗೆ ನಾಳೆ ಓಟ್ ಹಾಕದ್ ಬೇಡ್ವಾ? ಕೇಳಿ ಏನಾಗುತ್ತೆ ಗೊತ್ತಾ, ಡೆಸಿಗ್ನೇಟೆಡ್ ಪ್ಲೇಸ್ಗಳಿದ್ದಾವೆ, ಅದನ್ನ ನೀವು ಉದ್ದೇಶಪೂರ್ವಕವಾಗಿ ರಾಜಕೀಯ ದುರುದ್ದೇಶದಿಂದ ಬಿಜೆಪಿ ಶಾಸಕರು ತೊಂದರೆ ಕೊಡ್ತಾ ಇರೋದ್ರಿಂದ ಮಾನ್ಯ ಡಿ ಕೆ ಶಿವಕುಮಾರ್ ಅಷ್ಟೇ ಹೇಳಿರೋದು ಬಿಟ್ರೆ ಈ ವ್ಯವಸ್ಥೆ ವಿರುದ್ಧವಾಗಿ, ಈ ವ್ಯವಸ್ಥೆ ಮುಂಚೆಯಿಂದನೂ ಇದೆ, ಈ ವ್ಯವಸ್ಥೆ ಬಗ್ಗೆ ಬಿಜೆಪಿ ನಾಯಕರಿಗೂ ಅರಿವಿದೆ, ಆದ್ರೂ ಕೂಡ ತರಲೆ ಮಾಡ್ತಾ ಇರೋದು ಯಾಕೆ ಈ ರೀತಿ ಕುಚೋದ್ಯ ಮಾಡ್ತಾರ ಅಂತ ಪ್ರಶ್ನೆ ಅಷ್ಟೇ, ಅದ್ ಬಿಟ್ರೆ ಬೇರೇನಿಲ್ಲ. ಹಾಗಾಗಿ ಈಗ ಮಹದೇವಪುರದಲ್ಲಿ ಒಪ್ಕೊಂಡ್ರು, ಅಲ್ಲಿನ ಬಿಜೆಪಿ ಶಾಸಕರು ಒಪ್ಕೊಂಡ್ರು, ಇಲ್ಲ ಆಯ್ತು ನೀವು ಲ್ಯಾಂಡ್ ಫಿಲ್ ಕಳಿಸಿ ಅಂತ ಹೇಳಿದ್ರು. ಕೇವಲ ಈ ಬಿಜೆಪಿ ಶಾಸಕರಿಗೆ ಏನ್ ತೊಂದರೆ ಇದೆ? ಇಲ್ಲಿವರೆಗೂ ಏನು ಹೊಸದಾಗಿ ಏನು ಸೃಷ್ಟಿಯಾಗಿ ಕಾಂಪೋಸಿಟ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿ ಈಗ ಮಾತಾಡಿ. ಏನಂತ ಹೇಳಿದ್ರೆ ಈಗ ನಿಮ್ಗೆ ಅನುದಾನ ಎಷ್ಟು ಸಿಗ್ತಾ ಇದೆ, ನೀವು ಕಾಂಪೋಸಿಟ್ಗೆ ಡೆವಲಪ್ಮೆಂಟ್ಗೆ ಏನೇನು ಮಾಡಿದ್ದೀರಾ ಅದು ಹೇಳಿ. ಈಗ ಏನಂದ್ರೆ ನೀವು ಏನು ಹೇಳ್ತೀರಾ ಸೊಲ್ಯೂಷನ್ ಅಲ್ಲ ಅದು, ಯಾಕಂದ್ರೆ ಹೋಗ್ಬಿಟ್ಟು ಲ್ಯಾಂಡ್ ಫಿಲ್ ಮಾಡೋದು ಸೊಲ್ಯೂಷನ್ ಅಲ್ಲ. ಲ್ಯಾಂಡ್ ಫಿಲ್ ಮಾಡ್ಬೇಕಾದ್ರೆ ಓನ್ಲಿ ಮೆಡಿಕಲ್ ವೇಸ್ಟ್. ಒಂದ್ ನಿಮಿಷ ನಟರಾಜಣ್ಣ ಗೌರವಾನ್ವಿತ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ ರಾಜು ಅವರೇ, ಸಾರಿ ದಿನೇಶ್ ಅವರೇ, ಒಂದ್ ನಿಮಿಷ. ಏನಂದ್ರೆ ಈಗ ಕಾಂಪೋಸಿಟ್ ಏನಿದೆ, ಸಿ ದೇರ್ ಆರ್ ಅಟ್ ಲೀಸ್ಟ್ ಬೇಸಿಕಲಿ ಪ್ರೈಮರಿ ಫೋರ್ ವೇ ಆಫ್ ಸಗ್ರಿಗೇಷನ್. ರೀಸೈಕಲ್ ರಿಯೂಸಬಲ್ಗೆ ಏನೋ ಸೊಲ್ಯೂಷನ್ ಬಿಡಿ. ಈಗ ಕಾಂಪೋಸಿಟ್ ಏನಿದೆ ಪ್ರೈಮರಿ ಇದೇನಿದೆ ಅದಕ್ಕೆ ತಮಗೆ ಕಾಂಪೋಸಿಟ್ ಡೆವಲಪ್ಮೆಂಟ್ಗೆ ಏನೇನು ಕೊಡ್ತೀರ, ಏನೇನು ಮಾಡ್ತೀರ ಅದು ಹೇಳಿ, ಸೈಂಟಿಫಿಕ್ ಆಗಿ ಹೇಳಿ. ಯಾಕೆಂದರೆ ನೋಡಿ, ರಾಜಕೀಯ ಅನ್ನೋದು ಒಂದು ವಿಚಾರ ಅಷ್ಟೇ. ಇದರಲ್ಲಿ ನೀವು ಕಾಂಪೋಸಿಟ್ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿ ಮಾತಾಡಿ. ಈಗ ಎಲ್ಲ ಕರೆಕ್ಟ್ ಇಲ್ಲ, ಅಶೋಕ್ ಗೌಡ್ರೆ ಕರೆಕ್ಟ್ ಆಗಿ ಹೇಳಿದ್ರಿ ತಾವು. ಈಗ 4 ತಿಂಗಳಿಂದ ನಮ್ಮಲ್ಲಿ ಏನು ಬಜೆಟ್ ತಮ್ಮದು ಬಜೆಟ್ ಅದಕ್ಕೆ ಶೂನ್ಯ. ಅದೇ ಎಕ್ಸಾಕ್ಟ್ ಅದೇ ನಾನು ಹೇಳ್ತಾ ಇರೋದು ಅದೇ. ಸಿದ್ದರಾಮಯ್ಯನವರು ಮಾಡ್ಬೇಕಾಗಿದೆ ಏನ್ ಗೊತ್ತಾ ನಟರಾಜಣ್ಣ, ಸಿದ್ದರಾಮಯ್ಯನವರು ಮಾಡ್ಬೇಕಾಗಿದೆ ಏನ್ ಗೊತ್ತಾ, ಆಯ್ತು ಬೊಮ್ಮಾಯಿಯವರು ತಪ್ಪು ಮಾಡಿದಾರೋ, ಆಯ್ತು ಬೊಮ್ಮಾಯಿಯವರು ತಪ್ಪು ಮಾಡಿದಾರೋ, ಯಡಿಯೂರಪ್ಪ ತಪ್ಪು ಮಾಡಿದಾರೋ, ಬೇರೆಯವ್ರು ತಪ್ಪು ಮಾಡಿ. ಒಂದ್ ನಿಮಿಷ ಎಕ್ಸಾಕ್ಟ್ ನಾನು ಅದೇ ಹೇಳ್ತಾರೆ ಸ್ಮಿತಾ. ಏನಂದ್ರೆ ಈಗ ಆಕ್ಚುಲಿ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯನವರು ಕಸಕ್ಕೆ ಅಥವಾ ಡಿ ಕೆ ಶಿವಕುಮಾರ್ ಅವರು, ಒಂದ್ ನಿಮಿಷ ನಟರಾಜಣ್ಣ, ಒಂದ್ ನಿಮಿಷ, ನಾನು ಜನರ ಪರವಾಗಿ ಮಾತಾಡ್ತೀನಿ. ಕಾಂಗ್ರೆಸ್ ಬಿಜೆಪಿ ಬಿಟ್ಬಿಡಿ, ಒಂದ್ ನಿಮಿಷ ಕೇಳಿ. ಏನಂದ್ರೆ ಇವತ್ತು ಆಕ್ಚುಲಿ ಏನಾಗಬೇಕಾಗಿದೆ ಅಂದ್ರೆ ಇವತ್ತು ತುಂಬಾ ಕಾಳಜಿ ವಹಿಸಿ ಸಿದ್ದರಾಮಯ್ಯ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಇರ್ಬೋದು, ಕಾಳಜಿ ವಹಿಸು ನಟರಾಜ್ ಗೌಡ್ರದ್ದು ಏನು ಬೋರ್ಡ್ ಇದೆ ಕಾಂಪೋಸಿಟ್ ಡೆವಲಪ್ಮೆಂಟ್ ಬೋರ್ಡು, ಅದಕ್ಕೆ ಕಾಂಪೋಸಿಟ್ನ ನೀವು ಸಗ್ರಿಗೇಟ್ ಮಾಡಿ ಕಾಂಪೋಸಿಟ್ ಮಾಡಿ ಅಥವಾ ಕಾಂಪೋಸಿಟ್ ಮಾಡೋಕ್ಕೆ ಉತ್ತೇಜನ ಕೊಡಿ ಅಂತೇಳಿ ಒಂದು ಬಜೆಟ್ ಕೊಡಬೇಕು. ಟ್ರೈನಿಂಗ್ಗೆ ಒಂದು ಉತ್ತೇಜನ ಕೊಡೋಕ್ಕೆ ಒಂದು ಬಜೆಟ್ ಅಂತ ಕೊಟ್ಟು ಮಾಡಬೇಕು. ಆಮೇಲೆ ಪ್ರತಿ ವಾರ್ಡಲ್ಲೂ ಅಟ್ಲೀಸ್ಟ್ 3 ಇಂದ 4 ಕಡೆ ಕಾಂಪೋಸಿಟ್ ಮಾಡಬೇಕು ಅಥವಾ ಅಪಾರ್ಟ್ಮೆಂಟ್ಗಳು ಅವರೇ ಕಾಂಪೋಸಿಟ್ ಮಾಡಬೇಕು ಅಂತ ಹೇಳಿ ಉತ್ತೇಜನ ಕೊಡ್ತಕ್ಕಂಥ ಒಂದು ಬಜೆಟ್ ಕೊಡಬೇಕು. ಒಂದು. ಎರಡನೇದು ರೀಸೈಕಲಬಲ್ ರಿಯೂಸಬಲ್. ಒಂದು ನಿಮಿಷ ನಟರಾಜಣ್ಣ, ರೀಸೈಕಲ್ ರಿಯೂಸಬಲ್ ವೇಸ್ಟ್ ಏನಿದೆಯಲ್ಲ ಸ್ಮಿತಾ, ಅಕಸ್ಮಾತ್ ಯಾರಾದ್ರೂ ಅದನ್ನ ಕಸದ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ರೆ ಅವ್ರ ಮೇಲೆ ನೀವು ದಂಡ ವಹಿಸ್ಬೇಕು. ಯಾಕೆ ಅಂತಂದ್ರೆ ದಂಡ ಹಾಕೋದು ಅದು ಏನಂದ್ರೆ ನೀವೇ ಖಾಲಿ ಸೈಟ್ಗಲ್ರಿ ದಂಡ ಹಾಕೋದು, ನೀವು ಹಾಕ್ಬೇಕಾಗಿರೋದು ರೀಯೂಸಬಲ್ ರೀಸೈಕಲಬಲ್ ವೇಸ್ಟ್ನ ನೀವು ತಗೊಂಡೋಗಿ ಕಸದ ಜೊತೆಗೆ ಹಾಕ್ಬಿಟ್ಟು ಡಂಪ್ ಮಾಡಿ ಕೊಡ್ತಿರಲ್ಲ ಅದಕ್ಕೆ ಹಾಕ್ಬೇಕು. ಮೆಡಿಕಲ್ ವೇಸ್ಟ್ನ ಮಿಕ್ಸ್ ಮಾಡಿಬಿಟ್ಟು ಪಾಪ ಆ ಜನಗಳಿಗೂ ರೋಗ ಬರ್ಸ್ತಿದಿರಲ್ಲ ಕಸ ಎತ್ತಂತವ್ರಿಗೆ, ಅವ್ರಿಗೆ ನೀವು ಫೈನ್ ಹಾಕ್ಬೇಕು. ನೀವು ಹೌದು ಪಾಪ ಕರೆಕ್ಟ್ ಹೇಳ್ತೀರಿ, ಬಜೆಟ್ ಇಲ್ಲ ಅಂತ ಹೇಳಿ ಅದನ್ನೇ ಸಿದ್ದರಾಮಯ್ಯನವ್ರು ಕೇಳಕ್ ಕೇಳಿ, ಸಿದ್ದರಾಮಯ್ಯನವ್ರು ಕೇಳಕ್ ಕೇಳಿ, ಸಿದ್ದರಾಮಯ್ಯ ಕೇಳಕ್ ಕೇಳಿ. ಸಿದ್ದರಾಮಯ್ಯನವರು ಅದ ಕಡೆ ಗಮನ ಕೊಟ್ಟಿದ್ದಾರೆ. ಮನೆ ಸಿದ್ದರಾಮಯ್ಯನವರು ನಿಮಗೆ ಅಪಾರವಾದ ಒಂದ್ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ನಟರಾಜ್ ಗೌಡ್ರೆ, ನೀವು ಡಿಮ್ಯಾಂಡ್ ಮಾಡಿ ಒಂದ್ ಸೊಲ್ಯೂಷನ್ ತರಿಸಿ ಅಂತ. ನಾನು ರಾಜಗೌಡ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಅಶೋಕ್ ಅವರ ಹೇಳಿಕೆ ಇದೆ, ಅಂದ್ರೆ ಬಜೆಟ್ ಕೊಟ್ಟಿದ್ದ ವಿಚಾರದಲ್ಲಿ ಏನೇನ್ ಆಗ್ತಿದೆ ಇದು ಆರೋಪ ನಿಜಾನ? ಇದೊಂದು ಆಶ್ಚರ್ಯಪ್ಪ, ಕಸದಲ್ಲೂ ಕೂಡ ಕಮಿಷನ್ ಅಂತ ಅಶೋಕ್ ಅವರ ಹೇಳಿಕೆ. ಅವ್ರಿಗೆ ಗೊತ್ತಲ್ಲ ಇಸ್ಕೊಂಡದಕ್ಕೆ. ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 3 21, ಇನ್ನ ಇಂಜಿನಿಯರ್ಗಳು ಅವ್ರು 71, ಮುಗಿತಲ್ಗೆ ಇನ್ನೇನು ಉಳಿಯಲ್ಲ. 2 0 100ರಲ್ಲಿ 2 0 ತೆಗೆದಾಕಿದ್ರೆ ₹1 ಉಳಿಯೋದು ಇವ್ರಿಗೆ. ಆ ಪರಿಸ್ಥಿತಿ, ಅದಕ್ಕೆ ಸ್ಟ್ರೈಕು. ಟೆಂಡರ್ ತಗೊಳಕ್ 7 ಬಿಲ್ ಅಂದ್ರೆ
ಅಂದ್ರೆ ರಾಜುಗೌಡ್ರೆ ಕಸದ ವಿಚಾರದಲ್ಲೂ ಕಮಿಷನ್ ಅಂದ್ರೆ ಕಸ ತಿನ್ನೋರು ಕಸದ ವಿಚಾರದಲ್ಲಿ ಕಮಿಷನ್ ತಿನ್ನೋರು ಯಾರಪ್ಪ ಅಂತ. ಅಲ್ಲ, ನಾನು ನೀವು ಬಳಸಿದಷ್ಟು ಆರ್ಷ್ ಆಗಿ ಕಸ ಇಲ್ಲ ಸರ್, ತಿನ್ನೋರು ಪದ ಬಳಸಕ್ಕಾಗಲ್ಲ. mistake ಆಗಿದೆ ಸರ್. ಕಸ ತಿನ್ನೋರಲ್ಲ, ದಯವಿಟ್ಟು ಕಸದ ಅಲ್ಲಲ್ಲ, commission ತಿನ್ನೋ. ಕಸ ತಿನ್ನಕ್ಕೆ ಅಂತಾನೆ ಕೆಲವು ಕ್ರಿಮಿ ಕೀಟಗಳಿದಾವೆ. ಆ ಪದ ನಾನು ಬಳಸ್ಲಿಕ್ಕಾಗಲ್ಲ. ನನ್ನ ಗುತ್ತಿಗೆದಾರರು, ಅಧಿಕಾರಿಗಳು ನಮ್ಗೆ ಗೊತ್ತು ಸರ್, ಕಾಂಗ್ರೆಸ್ನವ್ರು ಏನು ಉತ್ತರ ಕೊಡ್ತಾರೆ? ಆತ್ಮೀಯ ಸ್ನೇಹಿತರಾದ ರಾಜುಗೌಡ್ರು ಹೇಳ್ಬಿಡಿ. ನಟರಾಜ್ ಗೌಡ್ರು ಇಷ್ಟೊತ್ತು ಮಾತಾಡಿದ್ರಲ್ಲಿ ಒಂದೇ ಒಂದು ಮಾತನ್ನ ಸತ್ಯವಾಗಿ ಒಪ್ಕೊಂಡ್ರು, ನನ್ನ ಬೋರ್ಡ್ಗೆ ಯಾವುದೇ ರೀತಿಯಾದ ಅನುದಾನ ಇಲ್ಲ ಅಂತ. ಬಹುಶಃ ಬೆಂಗಳೂರು ನಗರದಲ್ಲಿ ಕಸಕ್ಕೆ ಅಂತಾನೆ 4,400 ಕೋಟಿ ಎತ್ತಿಡ್ತಾ ಇದೀವಿ. ಬೆಂಗಳೂರು ನಗರನ ಕಾಪಾಡಬೇಕು ಅಂತೇಳಿ ಒಂದು ಕಾಂಪೋಸ್ಟ್ ಅಭಿವೃದ್ಧಿ ನಿಗಮನ ಸುಮಾರು ಜನ ಅಧಿಕಾರಿಗಳು, ಈ ಹಿಂದೆ ರಾಕೇಶ್ ಸಿಂಗ್ ಇದ್ರು, ಮತ್ತು ಇವ್ರ ಹಿಂದೆ ಇದ್ದಾಗ ನಮ್ಮ ಮಹೇಶ್ವರ ರಾವ್ ಇದ್ರು, ಸಾಕಷ್ಟು ಜನ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರಾಗಿದ್ರು. ಇವ್ರನ್ನ ಇವಾಗ ಬೋರ್ಡ್ ಚೇರ್ಮನ್ ಆಗಿ ಕೂಡಿಸಿದಾರೆ ಅಷ್ಟೇ. ಇಷ್ಟು ದಿನ ಇದ್ರಲ್ಲ IAS ಅಧಿಕಾರಿಗಳು, BBMPನಲ್ಲಿ ಕಸಕ್ಕೆ ಅಂತ 4,400 ಕೋಟಿ ಕಲೆಕ್ಷನ್ ಮಾಡ್ತಾ ಇದ್ರಲ್ಲ, ಅದ್ರಲ್ಲಿ 1,000 ಕೋಟಿ ಕೊಡಿ ಸ್ವಾಮಿ, ಬೆಂಗಳೂರು ಜನಕ್ಕೆ ಒಂಚೂರು ಅನ್ನ ತಿನ್ನಕಾರೋ ದಾರಿ ಮಾಡ್ತೀವಿ, ನಿಮ್ಮ ಕಸ ಅಂತ ತಗೊಂಡೋಗಿ ದೊಡ್ಡಬಳ್ಳಾಪುರದ ಜನಕ್ಕೆ ವಿಷ ತಿನ್ಸಕ್ಕೆ ನಾವು ತಯಾರಿಲ್ಲ ಅಂತ ಒಂದೇ ಒಂದು ಮೀಟಿಂಗ್ ನಲ್ಲಿ ಮಾತಾಡಕ್ಕಾಗದಿರೋ ಅಂತ IAS ಆಫೀಸರ್ಗಳನ್ನ ನಾವ್ ಇಟ್ಕೊಂಡು ಈ ರಾಜ್ಯದ ಅಭಿವೃದ್ಧಿನ ನಾವ್ ಯಾವ ರೀತಿ ಯೋಚನೆ ಮಾಡ್ಬೋದು, ಥಿಂಕ್ ಮಾಡ್ಬೋದು, ನೀವೇ ಒಂದ್ಸತಿ ಊಹಿಸಿ. ಈಗಲೂ ಅಷ್ಟೇ ಸಾಕಷ್ಟು ಜನ CSR ಫಂಡ್ ಕೊಡ್ಲಿಕ್ಕೆ ತಯಾರಿದ್ದಾರೆ. ಅದನ್ನ ಬಳಸ್ಕೊಳ್ಳಿಕ್ಕೆ ಒಂದಷ್ಟು ಅವಕಾಶ ಮಾಡಿಕೊಡ್ಬೇಕು. ನಟರಾಜ್ ಗೌಡ್ರನ್ನ ನಾವು ಕೇಳ್ಕೊಳ್ಳೋದಿಷ್ಟೇ, ನೀವು ಒಂದು ಒಳ್ಳೆ ಬೋರ್ಡ್ಗೆ ಅಧ್ಯಕ್ಷರಾಗಿದ್ದೀರಿ ನಮ್ಮ ಕಡೆಯಿಂದ. ಈಗ ಹೇಳಿದ್ರಿ ಕುಮಾರಸ್ವಾಮಿ ಅವರು BBMP ಮಾಡಿದ್ರು, BBMP ಮಾಡಿದ್ಮೇಲೆ ಅವ್ರು ಏನೂ ಮಾಡಲಿಲ್ಲ ಅಂತ. ಬಹುಶಃ ಅವತ್ತು ಕಸ ಎಲ್ಲೋಗಿತ್ತು ಅಂತ ಯಾರು ಮಾತಾಡಲಿಲ್ಲ, ಇವತ್ತು ಮಾತಾಡ್ತಾ ಇದ್ದಾರೆ. ಅವತ್ತು ಯಾವುದು ಜಾಗ ಕೊಟ್ಟಿಲ್ಲ ಅಂತೀರಿ, ಅವತ್ತಿನ ಕಾಲಕ್ಕೆ ಏನೇನು ಮಾಡಿದ್ರು ಅನ್ನೋದು ನೀವು ಕಡತಗಳಲ್ಲಿ ಇದಾವೆ, ಒಂದ್ಸತಿ ಚರ್ಚೆಗೂ ತಗೋಬಹುದು. ಮತ್ತೆ ಆ ಕಡತಗಳನ್ನ ನಾನೇ ಬೇಕಾದ್ರೆ ತಾಮನ್ನಿಂದ ನೆಕ್ಸ್ಟ್ ದಿನ ಇದೇ ಚಾನಲಲ್ಲಿ ಡಿಸ್ಕಷನ್ಗೆ ಇಟ್ಟರೆ ಕಡತ ಸಮೇತ ಕೂತ್ಕೋತೀನಿ. ನನಗೆ ಗಾಳಿಲಿ ಗುಂಡೊಡೆಯೋದು, ಸುಳ್ಳು ಹೇಳೋದು, ಏನೇನೋ ಮಾಡೋಕ್ಕಂತೂ ನನಗೆ ಬರಲ್ಲ. ದಯವಿಟ್ಟು ನಾವು ನಿಮ್ಮನ್ನ ಕೇಳ್ತಾ ಇರೋದು, ಯಾಕಂದ್ರೆ ಈಗ ಬೋರ್ಡ್ ಚೇರ್ಮನ್ ಆಗಿದ್ದೀರಿ ನೀವು, ಕಾಂಗ್ರೆಸ್ ವಕ್ತಾರರು ಅನ್ನೋದಕ್ಕಿಂತ ಈ ರಾಜ್ಯ ಸರ್ಕಾರದ ಒಂದು ಅಂಗವಾಗಿದ್ದೀರಿ. ನಿಮ್ಮನ್ನ ನಾವು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದಿಂದ ಬೆಂಗಳೂರು ನಗರಕ್ಕೆ ಉಪಯೋಗ ಆಗುವಂಥದ್ದು ಏನಾದ್ರು ಕೆಲಸ ಮಾಡಿ. ನಿಮ್ಗೆ ಅವ್ರ ಅನುದಾನ ಕೊಡ್ಲಿಲ್ಲ ಅಂದ್ರೆ ಹೇಳಿ, ನಿಮ್ ಪರವಾಗಿ ನಾವೇ ನಿಂತು. ಈಗ ಪಾಪ ದಿನೇಶ್ ಅವರು ಹೇಳಿದ್ರು, ಕೇಳಿ, ದಿನೇಶ್ ಅವರು ಹೇಳಿದ್ರು, ಕಸ ನಿರ್ವಹಣೆಗೆ ಅಲ್ಲಲ್ಲ ಒಂದೇ ನಿಮಿಷ ಗೌಡ್ರೆ, ಒಂದೇ ನಿಮಿಷ ಕೇಳಿ. ಅಲ್ಲಲ್ಲ, ಸರ್ಕಾರದ ವಿರುದ್ಧ ಕಸದ ವಿರುದ್ಧ ಹೋರಾಟ ಮಾಡಿದವ್ರಿಗೆ ಅಟ್ರಾಸಿಟಿ ಹಾಕಿದಾರಂತೆ. ದಯವಿಟ್ಟು ಅದನ್ನು ಒಂದ್ಸತಿ ಗಮನ ಇಟ್ಕೊಂಡು ನಿಮ್ಮ ಸರ್ಕಾರಕ್ಕೆ ಒಂಚೂರು ತಲುಪಿಸಿ. ನಾಳೆ ದಿನ ನಾವು ನಿಮ್ಮ ಪರವಾಗಿ, ನಿಮ್ಮ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಪರವಾಗಿ ಏನೋ ಕೆಲಸ ಮಾಡಕ್ ಬಂದ್ರೆ ನಮ್ಗಳ ಮೇಲೆ ಅಟ್ರಾಸಿಟಿ ಹಾಕಿದ್ರೆ ನಾವ್ ಎಲ್ಗ ಹೋಗೋಣ ಸ್ವಾಮಿ, ನಾವು ಬಡವರು. ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮನ್ನ ಬೇಡ ಸುಳ್ಳು ಕೇಸ್ಗಳು ಹಾಕ್ಬೇಡಿ. ನಿಮ್ DK ಶಿವಕುಮಾರ್ ಅವ್ರು ಧಮಕಿ ಹಾಕ್ತಾರೆ, ಅದ್ ನಮ್ಗೆ ಗೊತ್ತು ಚೆನ್ನಾಗಿ. MLA-ಗಳಿಗೆ ಬಿಡಲ್ಲ, ಧಮಕಿ ಹಾಕ್ತಾರೆ, ಜನಸಾಮಾನ್ಯರಿಗೆ ಬಿಡಲ್ಲ ಸ್ವಾಮಿ. ಬೈ ಮಿಸ್ಟೇಕ್ ಆಗಿ ಕಸ ತಿನ್ನೋರು ಅಂದ್ಬಿಟ್ಟೆ, ಕ್ಷಮೆ ಇರ್ಲಿ, ಯಾರಿಗಾರು ಬೇಜಾರಾಗಿದ್ರೆ ಹಂಗೆ ತಿಂತಾ ಇದ್ದವ್ರಿಗೆ ಯಾರಾದ್ರೂ. ಬಟ್ ಕಸದ ವಿಚಾರದಲ್ಲೂ ಕಮಿಷನ್ ಏನಿವೆ ಕಸಕ್ಕೆ ಸೊಲ್ಯೂಷನ್ ಸಿಗ್ತಿಲ್ಲ, ಬಟ್ ಕಸದಲ್ಲಿ ಕಮಿಷನ್ ಮಾತ್ರ ಭರ್ಜರಿಯಾಗಿ ನಡೀತಿದೆ. ವಿರೋಧ ಪಕ್ಷದ ಆರೋಪ ಸರ್, ಸತ್ಯನ ಇದು? ನಿಜ. ಯಾಕಂದ್ರೆ 2018ರಲ್ಲಿ ಒಂದು ಟೆಂಡರ್ ಕರೆದಿರ್ತಾರೆ 565 ಆಟೋ ತಗೊಳ್ಳೋಕೆ. 2018ರಲ್ಲಿ ಇದೇ ಟೈಮಲ್ಲಿ ಆವಾಗ ಹೈಕೋರ್ಟೇ ಕ್ಯಾನ್ಸಲ್ ಮಾಡುತ್ತೆ. 60 ದಿವಸ ಕೊಡೋದನ್ನ 30 ದಿವಸಕ್ಕೆ ಟೆಂಡರ್ ಕರೆದು ಬಿಟ್ಟಿರ್ತಾರೆ. ಅದರಲ್ಲೂ ಒಂದು ದೊಡ್ಡ ಇದು ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಏನು ನಡೀತಾ ಇದೆ ಅಂದ್ರೆ, ಈ ಗೋಸ್ಟ್ ವರ್ಕರ್ಸ್ ಅಂತ ಅವರು ಎಕ್ಸಿಸ್ಟೇ ಇಲ್ಲ, ಫೇಕ್ ಬಿಲ್ಗಳು ಮಾಡ್ಕೊಂಡು ತಿಂತವ್ರೆ. ಫೇಕ್ ಟ್ರಿಪ್ಗಳು, ಆ ಗಾಡಿಗಳಿಗೆ GPS ಹಾಕ್ಬೇಕು, ಎಷ್ಟು ಟ್ರಿಪ್ ಹೋಯ್ತು ಎಷ್ಟು ಟ್ರಿಪ್ ಬಂತು, ಅದ್ ನಾವು ಪಂಜಾಬಲ್ಲಿ ಮಾಡ್ತಾ ಇದೀವಿ, ಅದನ್ನ ಇವ್ರು ಮಾಡಲ್ಲ. ಆ ಫೇಕ್ ಟ್ರಿಪ್ಗಳು ಬರ್ದು ದುಡ್ಡು ಮಾಡ್ಕೋತಾರೆ. ಆಮೇಲೆ ಸಬ್ ಕಾಂಟ್ರಾಕ್ಟ್ಗಳು ಮಾಡ್ಕೋತಾರೆ, ಸಬ್ ಕಾಂಟ್ರಾಕ್ಟ್. ಈಗ ನಾನೇ ನಮ್ಮ ವಾರ್ಡಲ್ಲೇ ಒಬ್ಬನಿಗೆ ತರಟೆ ತಗೊಂಡೆ, ಯಾಕಪ್ಪ ಇನ್ ಟೈಮ್ ಬರಲ್ಲ, ಯಾಕೆ ಯಾವತ್ತೋ ಗಂಟೆಗೆ ಬತ್ತಿ, ಎಷ್ಟು ಗಂಟೆಗೆ ಸರ್, ನಾವು ಇರೋದೇ ಕಡಿಮೆ ಆಟೋ, 74 ಆಟೋ ತೋರ್ಸವ್ರೆ, ಇರೋವೇ 50 ಆಟೋ ಬಂದು ಚೆಕ್ ಮಾಡ್ಕೊಳ್ಳಿ. ನಮ್ಗೇನಂತಾರೆ, ನಿಂಗೆ ದುಡ್ಡು ಕೊಡ್ಬೇಕು ಅಂದ್ರೆ ಆ 74 ಆಟೋ ಕೆಲಸ ಮಾಡೋದು 50 ಆಟೋದಲ್ಲೇ ತೋರಿಸು ಅಂತಾರೆ. ಅಲ್ಲಿಗೆ ಒಂದು ಆಟೋಗೆ ಸರ್ ಇವರು ನಿಯರ್ಲಿ ಒಂದು ಆಟೋಗೆ 70,000 ರಿಂದ 80,000 ರೂಪಾಯಿ ಒಂದು ತಿಂಗಳಿಗೆ ಅವರು ಕಲೆಕ್ಟ್ ಮಾಡ್ಕೊಳ್ಳೋದು. ಅಲ್ಲೇ ಒಂದು 20 ಆಟೋಗಳಿಗೆ ಎಷ್ಟಾಯ್ತು ನೋಡ್ರು. ಅಂದ್ರೆ ಈ ತರ ದೊಡ್ಡ ದೊಡ್ಡ ದಂಧೆಗಳು ನಡೀತಾ ಇದೆ. ಇದಕ್ಕೆ ಕಸಕ್ಕೆ ಅಂತಾನೆ ಇವತ್ತು ಪ್ರತಿ ತಿಂಗಳು ದುಡ್ಡು ಬರುತ್ತೆ ಅವ್ರಿಗೆ, ಪ್ರತಿ ತಿಂಗಳು ಬಿಲ್ ಮಾಡ್ಕೋತಾರೆ ಈ ಆಟೋಗಳು, ಫೇಕ್ ಆಟೋಗಳು. 70 ಆಟೋ ಕಡೆ 50 ಆಟೋ ಓಡ್ತವೆ. ಈ ತರ ಇದು ಸಮಸ್ಯೆ ಆಗ್ತಾ ಇದೆ. ಇರೋದೇ 30 ಸೆಕೆಂಡ್. ನೀವು ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಇರೋದ್ರಿಂದ ಮನವಿ ಏನಂದ್ರೆ, ನೀವು ಧಮಕಿ ಹಾಕ್ತಿರೋ, ಮತ್ತೊಂದು ಮಾಡ್ತಿರೋ, ಪಾಲಿಟಿಕ್ಸ್ ಮಾಡ್ತಿರೋ, ಜನರಿಗೆ ಬೇಕಾಗಿರೋದು ಸೊಲ್ಯೂಷನ್.
ಈಗ ಧೀರಜ್ ಮುನಿರಾಜು ಅವರು ಹೇಳಿದ್ರು ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಕ್ಷೇತ್ರದಿಂದ ಗುಳೆ ಹೋಗೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಹೆಣ್ಣು ಮಕ್ಕಳನ್ನ ಕೊಡ್ತಾ ಇಲ್ಲ ನಮ್ಮ ಊರಿನ ಗಂಡು ಮಕ್ಕಳಿಗೆ, ಈ ರೀತಿ ಪರಿಸ್ಥಿತಿ ಅಂತ ಹೇಳಿ ಊರಿನ ಜನ ಮಾತನಾಡ್ತಿದ್ದಾರೆ. ಇದು ಕೇವಲ ದೊಡ್ಡಬಳ್ಳಾಪುರದ ಮಾತ್ರ ಅಲ್ಲ ಸರ್, ಎಲ್ಲೆಲ್ಲಿ ಡಂಪಿಂಗ್ ಯಾರ್ಡ್ ಮಾಡ್ತಿದ್ರಿ ಎಲ್ಲಾ ಕಡೆ ಸೊಲ್ಯೂಷನ್ ಬೇಕು. ನಟರಾಜ್ ಗೌಡ್ರೆ ಎಸ್ಪೆಷಲಿ ನಿಮ್ಮಿಂದ ನಿರೀಕ್ಷೆ ಜಾಸ್ತಿ ಇದೆ. ಇಲ್ಲ ರಾಜ್ಯ ಸರ್ಕಾರ ಶ್ರೀಮತಿ ಶಾಲಿನಿ ರಜೀಶ್ ಅವರು ಚೀಫ್ ಸೆಕ್ರೆಟರಿ ಅವರು ಒಂದು ಅಫಿಡವಿಟ್ ಕೂಡ ಕೊಟ್ಟಿದ್ದಾರೆ. 2027 ಡಿಸೆಂಬರ್ ವರೆಗೂ ಈಗ ಏನೇನ್ ಲ್ಯಾಂಡ್ ಫಿಲ್ ಅಲ್ಲಿ ಫಿಲ್ ಆಗಿದೆಯಲ್ಲ ಅದೆಲ್ಲ ತೆಗೆದು ನಾವು ಅದನ್ನ ಸೆಗ್ರಿಗೇಟ್ ಮಾಡಿ ಜೀರೋ ಲ್ಯಾಂಡ್ ಫಿಲ್ ಮಾಡುವಂತ ಉದ್ದೇಶ ನಮ್ದು ಇದೆ ಅಂತ ಹೇಳಿ ಹೇಳಿದ್ದಾರೆ. ನಟರಾಜ್ ಗೌಡ್ರೆ, ನೀವು ಕಾಂಪೋಸಿಟ್ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿ ಮಾತಾಡ್ತೀರಾ, ಸೊಲ್ಯೂಷನ್ ಹೇಳಿ. ಅಫಿಡವಿಟ್ ಇಂದ ಏನ್ ಸಾಧ್ಯ? ಸೊಲ್ಯೂಷನ್ ಅಫಿಡವಿಟ್ ಇಂದ ಏನ್ ಸಾಧ್ಯ? ನಾನೇನಾದ್ರೂ ಆಗಿದ್ರೆ ಅಧಿಕಾರದ ಚಿಮಾರಿ ಆಗ್ತಿದ್ದೆ. ಏನ್ರಿ ಮಾತಾಡ್ತೀರಾ ನೀವು chief secretary ಆಗಿ? ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ, ನಾನು ಆಗ್ಲೇ ಹೇಳಿದ ಮಾತು. AI ಜಮಾನದಲ್ಲಿ ಇಟ್ಕೊಂಡು ನಾವು ಕಸದ ಸಮಸ್ಯೆ ಬಗ್ಗೆ ಇವತ್ತು ಚರ್ಚೆ ಮಾಡೋ ಹಂತಕ್ಕೆ ಬಂದಿದೆ. ಒಬ್ಬ DCM ಒಬ್ಬ ಶಾಸಕರು ಜಗಳ ಮಾಡೋ ಹಂತಕ್ಕೆ ಬಂದಿದೆ ಅಂತಂದ್ರೆ ಇದನ್ನ ಶೇಮಂದಲ್ಲಿ ಇನ್ನೇನು ಹೇಳಬೇಕೋ ಗೊತ್ತಿಲ್ಲ. ನಟರಾಜ್ ಗೌಡ್ರೆ, ನಿಮ್ಮ ಮೇಲೆ ಭರವಸೆ ನಿರೀಕ್ಷೆ ಹೆಚ್ಚಿದೆ, ದಯಮಾಡಿ ಇದಕ್ಕೊಂದು ಪರಿಹಾರ ಕೊಡಿ. ರಾಜಕೀಯ ಆಮೇಲೆ ಮಾಡ್ಕೊಳ್ಳಿ, ಕಸದ ವಿಚಾರದಲ್ಲಿ ರಾಜಕೀಯ